ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಸರ್ಕಾರದಿಂದ ಒಂದು ಎರಡೇ ಬೇಡಿಕೆ ನಮ್ಗೆ, ಒಂದು ಡಿಸ್ಟಿಕ್ ಲೆವೆಲ್ದು, ಒಂದು ಸ್ಟೇಟ್. ಡಿಸ್ಟಿಕ್ ಅಂದ್ರೆ ನಾಗೇಂದ್ರ ಅಣ್ಣ, ಸ್ಟೇಟ್ ಅಂದ್ರೆ ಜಮೀರ್ ಅಹಮದ್ ಸಾಬ್. ಅದು ಯಾಕಂದ್ರೆ ಇಲ್ಲಿ ನಾವು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಒಂದು ಜೋಶ್ ಬರ್ಬೇಕಂದ್ರೆ ನಾಗೇಂದ್ರ ಅಣ್ಣ ಕಂಪಲ್ಸರಿ ಮಿನಿಸ್ಟರ್ ಕಂಪಲ್ಸರಿ ಆಗ್ಲೇಬೇಕು. ಇಲ್ಲಿ ಕಾರ್ಯಕರ್ತರ ಕೆಲಸ ನಮ್ಮ ಕಾರ್ಯಕರ್ತರಿಗೆ ಜೋಶ್ ತುಂಬಬೇಕಂದ್ರೆ ಕಂಪಲ್ಸರಿ ನಾಗೇಂದ್ರ ಅಣ್ಣ ಕೊಡ್ಬೇಕು. ಇನ್ನೊಂದು ಡಿಸ್ಟಿಕ್ ಲೆವೆಲ್ ನಲ್ಲಿ ಅಂದ್ರೆ ನಾಗೇಂದ್ರ ಅಣ್ಣ ಕೊಟ್ರೆ ಒಳ್ಳೇದು, ಮುಂದಿನ ಚುನಾವಣೆಯಲ್ಲಿ ಒಳ್ಳೇದು ಒಂದು ಪ್ರಮಾಣ ಬೀಳ್ತದೆ, ಅವ್ರಿಗೆ ಒಳ್ಳೇದಾಗ್ತದೆ. ಎಲ್ಲರಿಗೆ ಕಾಂಗ್ರೆಸ್ ಪಾರ್ಟಿ ಬರಾಕ ಮತ್ತೆ ಕೆಲಸ ಮಾಡಾಕ ಬೇಸಿರ್ತದೆ. ಇನ್ನೊಂದು ಜಮೀರ್ ಅಹಮದ್ ಸಾರ್ಗೆ ನಮ್ಗೆ ಮುಸ್ಲಿಮ್ಸ್ ಅವ್ರಿಗೆ ಇವತ್ತುವರೆಗೆ ಏನ್ ಕೊಟ್ಟಿಲ್ಲ, ಬರೇ ಓಡ್ ಹಾಕಾಕ ನಮ್ಗೆ ನಾವು ಇರೋದ್ರೆಲ್ಲ ಓಡ್ ಹಾಕಾಕ. ಏನಂದ್ರೆ ಅವ್ರು ಏನಿಲ್ಲ, ಬಿಜೆಪಿ ಅವ್ರು ಹಿಂಗೆ ಹೇಳ್ಬಿಟ್ರೆ ಅಂದ್ರೆ ಓಡ್ ಹಾಕ್ತಾರ ಅವರು. ಬಿಜೆಪಿ ಅವ್ರು ಹಿಂಗೆ ಹೇಳ್ಬಿಟ್ರೆ ಅಂದ್ರೆ ಓಡ್ ಹಾಕ್ತಾರ ಅನ್ಕೊಂಡ್ಬಿಟ್ಟಾರ ಅವರು. ಈ ಸಾರಿ ಇಲ್ಲ, ಹಂಗಿಲ್ಲ. ಈ ಸಾರಿ ಹೇಳ್ತಾ ಇದ್ದೀನಿ, ಡಿ ಕೆ ಶಿವಕುಮಾರ್ ಸರ್ ಅವರೇ, ಈ ಮಾತು ನಮ್ಗೆ ಡಿ ಕೆ ಶಿವಕುಮಾರ್ ಹತ್ರ ಹೋಗ್ಬೇಕಿದು. ಯಾಕಂದ್ರೆ ಈ 2 ವರ್ಷ ನಿಮ್ದು ಲಾಸ್ಟ್. ನಮ್ಗೆ ಈ ಸಾರಿ ಮೋಸ ಮಾಡಿದ್ರೆ ಮುಂದಿನ ಸಾರಿ ನೀವು ಮುಖ್ಯಮಂತ್ರಿಗಳು ಆಗಲ್ಲ, ಉಪಮುಖ್ಯಮಂತ್ರಿಗಳು ಆಗಲ್ಲ. ಯಾರು? ಡಿ ಕೆ ಶಿವಕುಮಾರ್ ಸರ್ ಅವರೇ, ಡಿ ಕೆ ಶಿವಕುಮಾರ್ ಅವರೇ. ಆದ್ರೆ ನಮ್ಗೆ ಏನು ಈ ಸಾರಿ ಜಮೀರ್ ಅಹಮದ್ ಕೊಟ್ಟಿಲ್ಲ ಅಂದ್ರೆ ಮೋಸ ನಮ್ಗೆ ಮಾಡಿದ್ರೆ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ 28ನಲ್ಲಿ ನಾವು ಅವ್ರಿಗೆ ಮೋಸ ಮಾಡಿ ತೋರಿಸ್ತೀವಿ. ನಮ್ಮ ಮುಸ್ಲಿಮ್ಸ್ ಅವ್ರು ಅಂದ್ರೆ ಏನೋ ಅನ್ಕೊಂಡ್ಬಿಟ್ಟಾರ, ಅವ್ರು ಬೇರೆ ಓಡಾಕ ಬರ್ತಾರ ಅನ್ಕೊಂಡ್ಬಿಟ್ರ. ನಾವು ಮಾತಾಡಿ ಮಸೀದ್ ನಲ್ಲಿ ಏನೋ ಹೇಳ್ಬಿಟ್ರಿ ಅಂದ್ರೆ ಎಲ್ಲ ಸಮಾಜವ್ರಿಗೆ ನಮ್ಮ ಎಲ್ಲ ಒಂದಾಗಿ ನಾವು ಯಾರಿಗೆ ಏನ್ ಮಾಡ್ಬೇಕಂದ್ರೆ ಅವ್ರು ಮಾಡೇ ತೋರಿಸ್ತೀವಿ. ನಾವು ಒಂದೇ ಡಿಮ್ಯಾಂಡ್ ಮಾಡ್ತಿದ್ದೀರಿ, ಈ ಸರ್ಕಾರಕ್ಕೆ, ಈ ಮುಖ್ಯಮಂತ್ರಿಗೆ ನಮಗೆ ಅನ್ಯಾಯ ಆಗಿದೆ. ನಮ್ಮ ಜಮೀರ್ ಅಹಮದ್ ಸರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ತಪ್ಪಿದೆ. ನಾವು ಡಿಮ್ಯಾಂಡ್ ಮಾಡ್ತಿದ್ದೀರಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ. ಯಾಕೆ ಕೊಡಬೇಕು ಅಂತಂದ್ರೆ ಅವರು ಒಂದೇ ಸಮಾಜದ ಲೀಡರ್ ಅಂತೂ ಅಲ್ಲ. ಇಡೀ ಕರ್ನಾಟಕದಲ್ಲಿ ಎಲ್ಲಾ ಸಮುದಾಯವನ್ನು ಒದ್ದುಗೂಡಿಸಿ ಕರ್ಕೊಂಡು ಹೋಗೋ ಶಕ್ತಿ ಯಾರಿಗಾನ ಇದೆ ಅಂದ್ರೆ ಅದು ಜಮೀರ್ ಅಹಮದ್ ಖಾನ್ಗೆ ಮಾತ್ರ ಇರೋದು. ಈ ಜಮೀರ್ ಅಹಮದ್ ಖಾನ್ ಸಾಹೇಬ್ ಅವರಿಗೆ ಬಹಳ ಅನ್ಯಾಯ ಆಗಿದೆ. ನಾವು ಕಳಕಳಿಯಾಗಿ ನಾವು ಮುಖ್ಯಮಂತ್ರಿ ಕೂಡ ಕೇಳ್ತೀರಿ, ಹೈಕಮಾಂಡ್ ಕೂಡ ಕೇಳ್ತೀರಿ, AICC ಕೇಳ್ತೀರಿ, KPCCಗೆ ಕೇಳ್ತೀರಿ, ನಮ್ಮ ಸಮುದಾಯಕ್ಕೆ ನೀವು ಅನ್ಯಾಯ ಮಾಡಬೇಡ್ರಿ. ನಾವು ರಿಕ್ವೆಸ್ಟ್ ಆಗ್ಲಿ, ನೀವು ಯಾವ ಥರನೂ ಅನ್ಕೊಳ್ಳಿ, ನಾವು ಕೇಳೋದಿಷ್ಟೇ, ನಮ್ಮ ಜಮೀರ್ ಅಹಮದ್ ಸರ್ ಅವರಿಗೆ ನ್ಯಾಯಯುತವಾಗಿ ಅವರಿಗೆ ಮಿನಿಸ್ಟರ್ ಮಾಡಬೇಕು, ಡೆಪ್ಟಿ CM ಮಾಡ್ಬೇಕಂತ ನಾವು ಬೇಡಿಕೆ ಇಕ್ಕಿರಿ. ಯಾಕೆ ಅಂತಂದ್ರೆ ಮೊನ್ನೆ ಬೈ ಎಲೆಕ್ಷನ್ 2 ಅದು ಬಾಗಲಕೋಟೆಯಲ್ಲಿ ಏನ್ ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿದೆ. ಅವ್ರು ಎಷ್ಟು ಎಲೆಕ್ಷನ್ಗೋಸ್ಕರ ಎಷ್ಟೆಲ್ಲ ಕ್ಯಾನ್ವಸಿಂಗ್ ಮಾಡಿ ಪ್ರವಾಸ ಮಾಡಿ ಕೇರಳದಿಂದ ಬಂದ್ರು. ಕೇರಳನಲ್ಲಿ 28 ಸೀಟ್ಗಳನ್ನು ಅವ್ರು ಏನಿಗೆ ಹೈಕಮಾಂಡ್ ಅವರು ಅವರಿಗೆ ಇನ್ಚಾರ್ಜ್ ಕೊಟ್ಟಿದ್ರು. ಆ ಇನ್ಚಾರ್ಜ್ಗಳಲ್ಲಿ ಅವ್ರು ಬಹುತೇಕ ಕೆಲಸವನ್ನು ಮಾಡಿ ಅವ್ರು ಅಲ್ಲಿ ಗೆಲ್ಸ್ಕೊಂಡು ಬಂದಿದ್ದಾರೆ. ಹಾಗೆ ದಾವಣಗೆರೆಯಲ್ಲಿ ಕೂಡ ಜಮೀರ್ ಅಹಮದ್ ಸರ್ ಬಂದಿದ್ದಕ್ಕೇನೆ ಅಲ್ಲಿ ಕೂಡ ಗೆದ್ದಿದ್ದಾರೆ. ಮತ್ತೆ ಇನ್ನೂ 2 ಬೈ ಎಲೆಕ್ಷನ್ ಬರ್ತಿದ್ದಾವೆ, ಅಲ್ಲಿ ಕೂಡ ಜಮೀರ್ ಅಹಮದ್ ಸರ್ ಬೇಕೇ ಬೇಕು. ನಮ್ಮ ಸಮುದಾಯಕ್ಕೆ ಜಮೀರ್ ಅಹಮದ್ ಸರ್ ಎಲ್ಲಿ ಬರ್ತಾರೆ ಅಲ್ಲಿ ಗೆಲುವು ಖಚಿತ. ಇದಂತೂ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ನಮ್ಮ ಸಮುದಾಯ 80 ಲಕ್ಷ 90 ಲಕ್ಷ ಜನ ಇರುವ ಸಮುದಾಯ. ನಾವು ಸೀಮಿತ ಆಗಿರೋದು ಕಾಂಗ್ರೆಸ್ಗೆ. ನಮ್ಮ ಜನಾಂಗದಲ್ಲಿ ಕೂಡ ಲೀಡರ್ಗಳು ಬಹಳಷ್ಟು ಮಂದಿ ಇದ್ರೆ ನೀವು ಕೇಳ್ಬೋದು. ಇನ್ನ MLA ಇದ್ದಾರೆ, ಅವ್ರ ಹೆಸರು ಇದಕ್ಕೆ ಎಲ್ಲರೂ ನಮ್ಮ ಲೀಡರ್. ಆದ್ರೆ ಸ್ಟೇಟ್ ನಲ್ಲಿ ಲೀಡರ್ ಅಮ್ಮ ಅನ್ಸ್ಕೊಂಡಿರೋದು ನಮ್ಮ ಜಮೀರ್ ಅಹಮದ್ ಸರ್ ಅವ್ರು ಮಾತ್ರ ಅಂತ ನಾವು ಹೇಳಕ್ ಇಷ್ಟಪಡ್ತೀರಿ. ನಮಗೆ ಡಿಮ್ಯಾಂಡ್ ಇರೋದು ಇಷ್ಟೇ, ನಾವು ಮುಂದಿನ ದಿನಗಳಲ್ಲಿ 28 ಚುನಾವಣೆಯಲ್ಲಿ ನಾವು ಮುಖ್ಯಮಂತ್ರಿ ಕೇಳ್ತಿರೋದು 28ರಿಂದ ಮತ್ತೆ 33ವರೆಗೆ ನೀವು ಅಧಿಕಾರದಲ್ಲಿ CM ಆಗಿರ್ಬೇಕಂದ್ರೆ ನಮ್ಮ ಜಮೀರ್ ಅಹಮದ್ ಸರ್ ಅವರಿಗೆ ಡೆಪ್ಟಿ CM ಕೊಡ್ಬೇಕಂತ ನಮ್ಮ ಆಗ್ರಹ ಸರ್. ಮುಖ್ಯಮಂತ್ರಿಗಳಲ್ಲಿ ಹಾಗೂ ರಾಹುಲ್ ಗಾಂಧೀಜಿಯವರಲ್ಲಿ ಹಾಗೂ ಸಿದ್ದರಾಮಯ್ಯಜಿಯವರಲ್ಲಿ ಒಂದು ಪ್ರಾರ್ಥನೆ. ಯಾಕಂದ್ರೆ ಜಮೀರ್ ಅಹಮದ್ ಸರ್ ಅವ್ರ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತು. ಅವರು ಎಂಥ ವ್ಯಕ್ತಿ, ಎಂಥ ಇದು ದಾನದಲ್ಲಿ ಕರ್ಣ, ಅವರು ಸತ್ಯದಲ್ಲಿ ಹರಿಶ್ಚಂದ್ರ, ಭೋಗದಲ್ಲಿ ಇಂದ್ರ, ಪ್ರತಿಯೊಂದು ದಾನ ಧರ್ಮಗಳನ್ನು ಮಾಡಿ ಇಡೀ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವ ಏಕೈಕ ನಾಯಕರೆಂದರೆ ನಮ್ಮ ಜಮೀರ್ ಅಹಮದ್ ಖಾನ್. ಅವರು ಎಲ್ಲ ಸಮುದಾಯಕ್ಕೆ, ಒಂದು ಸಮುದಾಯಕ್ಕೆ ಧರ್ಮಗಳು ಮಾಡಿಲ್ಲ, ಎಲ್ಲ ಸಮುದಾಯಕ್ಕೆ ಮಾಡಿದ್ದಾರೆ. ಅದೇ ಥರನೇ ನಮ್ಮ ಬಳ್ಳಾರಿಯಲ್ಲಿ ಯಾವುದಾದ್ರೂ ಎಲೆಕ್ಷನ್ಗಳು ನಡಿಬೇಕು, ಆಪೋಸಿಟ್ಗೆ ಎದುರಾಳಿ ಹುಲಿ ನಿಂದಿರ್ಬೇಕಂದ್ರೆ ಅದು ನಮ್ಮ ನಾಗೇಂದ್ರ ಸರ್ ಅವರು. ನಮ್ಮ ನಾಗೇಂದ್ರ ಸರ್ ಅವರಿಗೆ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲ ಆಶ್ವಾಸನೆ ಕೊಟ್ಟಿದ್ದೀರಿ, ನೀವು ಮಂತ್ರಿ ಸ್ಥಾನವನ್ನು ಕೊಡ್ತೀರಿ ಅಂತ. ಅದೇ ಥರ ಈ ಬಳ್ಳಾರಿಯಲ್ಲಿ ಆಪೋಸಿಟ್ ಇರುವ ಹುಲಿಗಳನ್ನು ಎದುರಿಸಬೇಕಂದ್ರೆ ನಮ್ಮ ಟೈಗರ್, ಬಳ್ಳಾರಿ ಟೈಗರ್ ನಾಗೇಂದ್ರ ಸಾರ್ಗೆ ಸಚಿವ ಸ್ಥಾನ ಕೊಡಲೇಬೇಕು ನೀವು. ಯಾಕಂದ್ರೆ ಎಲ್ಲ ಧರ್ಮದ, ಎಲ್ಲ ವರ್ಗದ, ಎಲ್ಲ ಸಮಾಜದ ಏಕೈಕ ನಾಯಕರೆಂದರೆ ನಮ್ಮ ನಾಗೇಂದ್ರ ಸರ್. ಅವರಿಗೆ ದಯಮಾಡಿ ಎಲ್ಲ ನಾಯಕರು, ಹೈಕಮಾಂಡ್ ಅವರು ಎಲ್ಲ ನಿರ್ಧರಿಸಿ ಒಳ್ಳೆಯ ಡಿಸಿಷನ್ ತಗೋಬೇಕೆಂದು ಎಲ್ಲ ಬಳ್ಳಾರಿ ಜನಾಂಗದ
ಎಲ್ಲ ಹಿಂದುಳಿದ ಅಲ್ಪಸಂಖ್ಯಾತರು ಎಲ್ಲ ವರ್ಗದವರು ತಮ್ಮಲ್ಲಿ ಬೇಡಿಕೊಳ್ತಾ ಇದ್ದೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.